Good morning, children. So, in previous class, we discussed about ಸೇಫ್ಟಿ ರೂಲ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸೇಫ್ಟಿ ರೂಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅಂದರೆ ಮುನ್ನೆಚ್ಚರಿಕಾ ಕ್ರಮಗಳು. ಸೊ ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ನಾವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಸೊ ಅದೇ ರೀತಿ ಮನೆಯಲ್ಲಿದ್ದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೌಸಸ್. ಸೊ ಫೋರ್ತ್ ಲೆಸನ್ ಹೌಸಸ್. ಸೊ ಏನಕ್ಕೆ ಹೌಸ್ ಬಗ್ಗೆ ತಿಳ್ಕೊಬೇಕು, ನಾವೆಲ್ಲ ನೋಡೇ ಇದ್ದೀವಿ ಹೌಸ್, ಹೌದಾ? ಸೊ ಎಲ್ಲರಿಗೂ ಎಲ್ಲರೂ ನಾವು ಹೌಸನ್ನು ನೋಡಿದ್ದೀವಿ. ಸೊ ಆ ಒಂದು ಹೌಸಸ್ ಬಗ್ಗೆ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ವಿ ಆಲ್ ನೀಡ್ ಎ ಹೌಸ್ ಟು ಲಿವ್ ಇನ್. ಎ ಹೌಸ್ ಕೀಪ್ಸ್ ಅಸ್ ಸೇಫ್ ಫ್ರಮ್ ಹೀಟ್, ಕೋಲ್ಡ್, ರೈನ್, ವಿಂಡ್, ಥೀವ್ಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್. ಸೊ ನಾವೆಲ್ಲರಿಗೂ ಸಹ ಹೌಸ್ ಅಂತಕ್ಕಂಥದ್ದು ಬೇಕು. ಏನಕ್ಕೆ? ಸೊ ನಾವು ಒಂದು ಜಾಗದಲ್ಲಿ ನೆಲೆಸಿ ನಮ್ಮ ಜೀವನವನ್ನು ಮಾಡೋದಕ್ಕೆ ಹೌಸ್ ಅಥವಾ ಹೋಮ್ ಅಂತಕ್ಕಂಥದ್ದು ಬೇಕು. ಜೊತೆಗೆ ನಾವು ಮನೆಗಳಲ್ಲಿ ವಾಸ ಮಾಡೋದ್ರಿಂದ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವೇನು ಒಂದು ಹೌಸನ್ನು ಮಾಡ್ಕೊಂಡು ಬದುಕ್ತೀವೋ, ಸೊ ಅದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಎ ಹೌಸ್ ಕೀಪ್ಸ್ ಅಸ್ ಸೇಫ್ ಫ್ರಮ್ ಹೀಟ್. ಸೊ ಹೌಸ್ ನಮ್ಮನ್ನ ಹೀಟಿಂದ, ಉಷ್ಣಾಂಶದಿಂದ, ಸೂರ್ಯನ ಒಂದು ಬೆಳಕು ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರೋದಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಹೆಚ್ಚಾಗಿದ್ದರೆ ಕೆಲವೊಂದು ಟೈಮಲ್ಲಿ ಕಡಿಮೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಜಾಸ್ತಿ ಇದ್ದಾಗ ತಡೆಯಪ್ಪ ಇವತ್ತು ತುಂಬ ಬಿಸಿಲಿದೆ ಅಂದ್ಬಿಟ್ಟು ಹೋಗಿ ಮನೆ ಸೇರ್ಕೋತೀರಲ್ವಾ. ಸೊ ಅದರಿಂದ ಮನೆಗಳು ನಮಗೆ ಸೇಫ್ಟಿಯಾಗಿ ಇಡುತ್ತೆ. ಸೊ ಅದಕ್ಕೋಸ್ಕರ ಕೀಪ್ಸ್ ಅಸ್ ಸೇಫ್ ಫ್ರಮ್ ಹೀಟ್, ಕೋಲ್ಡ್, ರೈನ್, ವಿಂಡ್. ಸೊ ಕೋಲ್ಡ್ ಅಂದಾಗ ಹೆಚ್ಚು ಚಳಿ ಆದಾಗ ಸಹ ಹೊರಗಿನ ವಾತಾವರಣದಿಂದ ನಾವು ರಕ್ಷಣೆ ಮಾಡುತ್ತೆ. ಜೊತೆಗೆ ರೈನ್ ಬಂದಾಗ ನೀವು ಎಲ್ಲಿ ಹೋಗ್ತೀರಾ, ತಕ್ಷಣ ಮನೆ ಹೋಗಿ ಸೇರ್ಕೋತೀರಾ ಅಲ್ವಾ. ಸೊ ಇದು ಹೌಸ್ಗಳು ನಮ್ಮನ್ನು ರೈನಿಂದನೂ ಸಹ ಕಾಪಾಡುತ್ತೆ, ಕೋಲ್ಡಿಂದ ಮತ್ತು ಹೀಟಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಜೊತೆಗೆ ವಿಂಡು, ಜೋರಾಗಿ ಗಾಳಿ ಬೀಸಿದ್ರೆ ಏನು ಮಾಡ್ತೀರಾ, ಸೊ ಅವಾಗಲೂ ಸಹ ನಾವು ಹೋಗಿ ಮನೆ ಸೇರ್ಕೋತೀವಿ ಅಲ್ವಾ. ಸೊ ಇವುಗಳಿಂದನೂ ಸಹ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಜೊತೆಗೆ ಥೀವ್ಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್. ಸೊ ಕಳ್ಳರಿಂದ ಮತ್ತು ಕಾಡು ಪ್ರಾಣಿಗಳಿಂದ ನಮಗೆ ಈ ಒಂದು ಹೌಸ್ ಅಂತಕ್ಕಂಥದ್ದು ರಕ್ಷಣೆಯನ್ನು ನೀಡುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಈ ಮನೆ ಅಂತಕ್ಕಂಥದ್ದು ಬೇಕು. ಸೊ ನಮಗೆ ಮನೆ ಏನಕ್ಕೆ ಬೇಕು ಅಂತ ತಿಳ್ಕೊಂಡ್ವಿ. ಸೊ ಏನಕ್ಕೆ? ಹೀಟು ಮತ್ತು ಕೋಲ್ಡ್, ರೈನ್, ವಿಂಡ್, ಥೀವ್ಸ್ ಮತ್ತು ವೈಲ್ಡ್ ಅನಿಮಲ್ಸಿಂದ ನಾವು ಸೇಫ್ ಆಗಬೇಕು ಅಂದರೆ ನಮಗೆ ಮನೆ ಬೇಕು. ಹೌಸಸ್ ಕ್ಯಾನ್ ಬಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ದೇರ್ ಆರ್ 2 kinds ಆಫ್ ಹೌಸಸ್, ಕಚ್ಚಾ ಹೌಸಸ್ ಆ್ಯಂಡ್ ಪಕ್ಕಾ ಹೌಸಸ್. ಈ ಮನೆಗಳಲ್ಲೂ ಸಹ ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳಿದ್ರೆ, ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ಕಚ್ಚಾ ಹೌಸಸ್, ಮತ್ತೊಂದು ಪಕ್ಕಾ ಹೌಸಸ್. ಏನು ಕಚ್ಚಾ ಹೌಸಸ್ ಮತ್ತು ಪಕ್ಕಾ ಹೌಸಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಚ್ಚಾ ಹೌಸಸ್ ಆರ್ ಮೇಡ್ ಆಫ್ ಮಡ್, ಲೀವ್ಸ್ ಆ್ಯಂಡ್ ಸ್ಟ್ರಾ. ದೇ ಆರ್ ಯೂಶಲಿ ಫೌಂಡ್ ಇನ್ ವಿಲೇಜಸ್. ಸೊ ಕಚ್ಚಾ ಹೌಸ್ ಅಂದರೆ ಏನು ಅಂತ ಹೇಳಿದ್ರೆ, ಇವುಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವಸ್ತುಗಳು. ಸೊ ಅದರ ಒಂದು ಆಧಾರದ ಮೇಲೆ ನಾವು ಇದನ್ನ ಕಚ್ಚಾ ಹೌಸಸ್ ಅಂತ ಕರಿತೀವಿ. ಯಾವುದರಿಂದ ನಿರ್ಮಾಣ ಮಾಡಿರ್ತಾರೆ ಅಂತ ಹೇಳಿದ್ರೆ, ಮಡ್ ಅಂದರೆ ಮಣ್ಣು, ಮತ್ತು ಲೀವ್ಸ್ ಅಂದರೆ ಎಲೆ ಮತ್ತು ಸ್ಟ್ರಾ ಒಣ ಹುಲ್ಲು, ಇವುಗಳಿಂದ ಇಂಥ ಒಂದು ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇಂಥ ಒಂದು ಮನೆಗಳನ್ನ ನಾವು ಹೆಚ್ಚಾಗಿ ಹಳ್ಳಿಗಳಲ್ಲಿ, ವಿಲೇಜಸಲ್ಲಿ ನೋಡ್ತೀವಿ. ಅಂದರೆ ಮಣ್ಣಿನ ಗೋಡೆಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು, ಮತ್ತು ಮೇಲ್ಛಾವಣಿಯಾಗಿ ಈ ಹುಲ್ಲಿನಿಂದ ಮತ್ತು ಎಲೆಗಳಿಂದ, ಗರಿಗಳಿಂದ ಒದಿಸಿರ್ತಾರೆ ಅಥವಾ ಅದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅಂಥದ್ದನ್ನು ನಾವು ಕಚ್ಚಾ ಹೌಸಸ್ ಅಂತ ಕರಿತೀವಿ. ಇದು ನಾವು ಯೂಶಲಾಗಿ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ವಿಲೇಜಸ್ಗಳಲ್ಲಿ. ಸೊ ಇದನ್ನು ಕಚ್ಚಾ ಹೌಸಸ್ ಅಂತ ಕರಿತೀವಿ. ನೆಕ್ಸ್ಟು ಪಕ್ಕಾ ಹೌಸಸ್. ಪಕ್ಕಾ ಹೌಸಸ್ ಆರ್ ಮೇಡ್ ಆಫ್ ಬ್ರಿಕ್ಸ್, ಸಿಮೆಂಟ್, ವುಡ್, ಐರನ್. ಹಾಗಾದರೆ ಪಕ್ಕಾ ಹೌಸ್ ಅಂದರೆ ಏನು ಅಂತ ಹೇಳಿದ್ರೆ, ಬ್ರಿಕ್ಸ್, ಸಿಮೆಂಟ್, ವುಡ್ ಅಂದರೆ ಬ್ರಿಕ್ಸ್ ಮೀನ್ಸ್ ಇಟ್ಟಿಗೆ. ಸೊ ಇಟ್ಟಿಗೆಯಿಂದ, ಸಿಮೆಂಟಿಂದ, ವುಡ್ ಅಂದರೆ ಮರದ ಒಂದು ತುಂಡುಗಳಿಂದ, ಹಾಗೆಯೇ ಐರನ್, ಕಬ್ಬಿಣ. ಸೊ ಇವುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು
ಸೊ ಬ್ರಿಕ್ಸು, ಸಿಮೆಂಟ್, ವುಡ್ ಆ್ಯಂಡ್ ಐರನ್ನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಮನೆಗಳನ್ನು ನಾವು ಪಕ್ಕಾ ಹೌಸಸ್ ಅಂತ ಕರಿತೀವಿ. ದೇ ಆರ್ ಫೌಂಡ್ ಇನ್ ಟೌನ್ಸ್ ಆ್ಯಂಡ್ ಸಿಟೀಸ್. ಇಂಥದ್ದು ನಾವು ಎಲ್ಲಿ ನೋಡ್ತೀವಿ ಇಂಥ ಮನೆಗಳನ್ನಂದರೆ ನಾವು ಹೆಚ್ಚಾಗಿ ಸಿಟಿಗಳಲ್ಲಿ, ಟೌನ್ಗಳಲ್ಲಿ ನೋಡ್ತೀವಿ. ನಾವು ಮೆನಿ ವಿಲೇಜಸ್ ಹ್ಯಾವ್ ಪಕ್ಕಾ ಹೌಸಸ್. ಸೊ ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಇಂತಹ ಪಕ್ಕಾ ಹೌಸ್ಗಳನ್ನು ವಿಲೇಜಸಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ. ಹಲೋ, there are different kinds of houses. Some are bungalow. Only one family lives in a bungalow. ಸೊ ಇಲ್ಲಿ there are different kinds of houses. Some are bungalows. Only one family lives in bungalow. ಸೊ ನಾವು ಇವಾಗ ಕಚ್ಚಾ ಹೌಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಪಕ್ಕಾ ಹೌಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಜೊತೆಗೆ ಇವು ಎರಡು ಹೌಸ್ಗಳು ಯಾವ ಒಂದು ವಸ್ತುಗಳಿಂದ ನಿರ್ಮಾಣ ಮಾಡಿರ್ತಾರೆ ಅಂತ ತಿಳ್ಕೊಂಡ್ವಿ. ಸೊ ಕಚ್ಚಾ ಹೌಸ್ ಅಂದರೆ ಇದು ಸಾಮಾನ್ಯವಾಗಿ ಮಡ್ಡಿಂದ ಮಾಡಿರ್ತಕ್ಕಂತಹ ಒಂದು ಹೌಸ್ಗಳಾಗಿರುತ್ತೆ. ಪಕ್ಕಾ ಹೌಸಸ್ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ಜೊತೆಗೆ ಇದು ಸಿಮೆಂಟು, ಬ್ರಿಕ್ಸ್, ವುಡ್, ಐರನ್ಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಹೌಸ್ಗಳಲ್ಲೂ ಸಹ ಯಾವುದರಲ್ಲಿ ಈ ಪಕ್ಕಾ ಹೌಸ್ಗಳಲ್ಲೂ ಸಹ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್ ಇದೆ. ಯಾವ ಥರ ಅಂತ ಹೇಳಿದ್ರೆ, ಸಮ್ ಆರ್ ಬಂಗಲೋಸ್. ಅವುಗಳು ನಾವು ಬಂಗಲೋ ಅಂತ ಕರಿತೀವಿ. ಮಾಮೂಲಿ ನಿಮ್ಮ ಇಲ್ಲಿ ಪಿಕ್ಚರ್ ತೋರಿಸಿದಾರಲ್ವಾ, ಸೊ ಈ ಒಂದನ್ನ ನಾವು ಪಕ್ಕಾ ಹೌಸ್ ಅಂತ ಕರಿತೀವಿ. ಆದರೆ ಇದಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿ ದೊಡ್ಡದಾಗಿ ಇರ್ತಕ್ಕಂಥದ್ದನ್ನು ನಾವು ಬಂಗಲೋ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ನಾವು ಬಂಗಲೋ ಅಂತ ಕರಿತೀವಿ. ಸೊ ಬಂಗ್ಲೋಗೂ ಹೌಸ್ಗೂ ಡಿಫ್ರೆನ್ಸ್ ಇದೆ. ಹೌಸ್ ಪಕ್ಕಾ ಹೌಸ್ಗಳೆಲ್ಲ ಚಿಕ್ಕದಾಗಿರ್ತವೆ, ಆದರೆ ಬಂಗಲೋಗಳು ತುಂಬ ದೊಡ್ಡದಾಗಿ ಇರುತ್ತೆ. ಜೊತೆಗೆ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ಬಂಗ್ಲೋಗಳಲ್ಲೂ ಸಹ ಒಂದೇ ಫ್ಯಾಮಿಲಿ, ಹೌಸ್ಗಳಲ್ಲೂ ವಾಸ ಮಾಡ್ತಕ್ಕಂಥದ್ದು ಒಂದೇ ಫ್ಯಾಮಿಲಿ. ಬಟ್ ಏನಾಗಿರುತ್ತೆ, ಅವುಗಳ ಆಕಾರದಲ್ಲಿ ವ್ಯತ್ಯಾಸ ಇರುತ್ತೆ. ಇನ್ ದಿ ಸಿಟಿ ದೇರ್ ಆರ್ ಟಾಲ್ ಬಿಲ್ಡಿಂಗ್ಸ್ ಕಾಲ್ಡ್ ಮಲ್ಟಿ-ಸ್ಟೋರ್ಡ್ ಬಿಲ್ಡಿಂಗ್ಸ್. ಜೊತೆಗೆ ಈ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಅಂದರೆ ತುಂಬ ಎತ್ತರವಾದಂತಹ ಬಿಲ್ಡಿಂಗ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಪಿಕ್ಚರನ್ನು. ಸೊ ಇದನ್ನು ನಾವು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ಈಚ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಆ್ಯಸ್ ಮೆನಿ ಹೌಸಸ್ ಇನ್ ಇಟ್. ಈಚ್ ಹೌಸಸ್ ಇಸ್ ಕಾಲ್ಡ್ ಎ ಫ್ಲ್ಯಾಟ್. ಆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಲ್ಲಿ ಏನು ಬೆನಿಫಿಟ್ಟು, ಜೊತೆಗೆ ಏನಕ್ಕೆ ಅಷ್ಟು ಎತ್ತರವಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಪ್ರತಿ ಒಂದರಲ್ಲೂ ಸಹ ಒಂದೊಂದು ಮನೆಗಳನ್ನು ನಾವು ಕಾಣಬಹುದು. ಒಂದು ಪ್ರದೇಶದಲ್ಲಿ ಸೊ ತುಂಬ ಎತ್ತರವಾಗಿರ್ತಕ್ಕಂಥ ಒಂದು ಕಟ್ಟಡ ಇರುತ್ತೆ, ಆದರೆ ಆ ಕಟ್ಟಡದಲ್ಲೇ ಒಂದೊಂದು ವಿಭಾಗವೂ ಸಹ ಒಂದೊಂದು ಮನೆಯಾಗಿ ಇರುತ್ತೆ. ಸೊ ಈ ರೀತಿ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ 20ರಿಂದ 30 ಹೌಸ್ಗಳು ಇರ್ತವೆ. ಸೊ ಈ ರೀತಿ ನಾವು ಸಿಂಗಲ್ ಮನೆಯನ್ನು ಏನು ಕಟ್ತೀವೋ ಆ ಸಿಂಗಲ್ ಮನೆಯನ್ನೇ ಆ ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ 20ರಿಂದ 30 ಮನೆಗಳು ಇರುತ್ತೆ. ಸೊ ಅಂಥದ್ದನ್ನು ನಾವು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ಸೊ ಈ ಥರ. ನೆಕ್ಸ್ಟು, ಸೊ ಇದು ನಮಗೆ ಸಿಗುವಂತಹ ವಸ್ತುಗಳ ಆಧಾರದ ಮೇಲೆ ಏನು ಸಿಮೆಂಟು ಮತ್ತು ಮಡ್ಡಿಂದ ಮಾಡ್ತಕ್ಕಂತಹ 2 ಟೈಪ್ಸ್ ಆಫ್ ಹೌಸ್ಗಳನ್ನು ನೋಡಿದ್ವಿ. ಜೊತೆಗೆ ಇನ್ನೂ ವಿವಿಧ ರೀತಿಯ ನಾವು ಹೌಸ್ಗಳನ್ನು ನೋಡ್ತೀವಿ ಅದರ್ ಹೌಸಸ್ಸಲ್ಲಿ. ಸೊ ಡಿಫ್ರೆಂಟ್ ಪ್ಲೇಸಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್. ದಟ್ ಈಸ್ ವೈ ಪೀಪಲ್ ಬಿಲ್ಡ್ ಹೌಸಸ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್. ಇದ್ರ ಜೊತೆಗೇ ಕೆಲವೊಂದು ಪ್ರದೇಶಗಳಲ್ಲಿ ಸೊ ಆ ಒಂದು ಪರಿಸರಕ್ಕೆ ತಕ್ಕಂತೆ ಕೆಲವೊಂದು ಹೌಸ್ಗಳನ್ನು ನಿರ್ಮಾಣ ಮಾಡ್ತಾರೆ. ಯಾಕೆ, ಸೊ ಯಾವ ರೀತಿ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನಾನು ನಿಮ್ಗೆ ಹೇಳಿದೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ಗಳನ್ನು ಮತ್ತು ಪಕ್ಕಾ ಹೌಸ್ಗಳನ್ನು, ಕಚ್ಚಾ ಹೌಸ್ಗಳನ್ನು ಹೇಳಿದೆ. ಸೊ ಅದೇ ರೀತಿಯ ಮನೆಗಳನ್ನು ಈ ಒಂದು ಹಿಮಾಲಯ ಸ್ನೋ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಕೋಲ್ಡ್ ಪ್ರದೇಶಗಳಲ್ಲಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗ್ಲೋ. ಆ್ಯಂಡ್ ಈಗ್ಲೋ ಈಸ್ ಮೇಡ್ ಆಫ್ ಐಸ್ ಆ್ಯಂಡ್ ಸ್ನೋ. ಸೊ ಇಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದಾರಲ್ವಾ, ಸೊ ಇದನ್ನು ನಾವು ಈಗ್ಲೋ ಹೌಸ್ ಅಂತ ಕರಿತೀವಿ. ಏನಂತ? ಈಗ್ಲೋ ಹೌಸ್.
ಯಾಕೆ ಇದನ್ನ ಈಗ್ಲೋ ಹೌಸ್ ಅಂತ ಕರಿತೀವಿ ಅಂದರೆ ಇದನ್ನ ಮಾಡಿರ್ತಕ್ಕಂಥದ್ದು ಐಸ್ ಆ್ಯಂಡ್ ಸ್ನೋದಿಂದ. ಐಸ್ ಆ್ಯಂಡ್ ಸ್ನೋ. ಇಟ್ ಈಸ್ ಫೌಂಡ್ ಇನ್ ವೆರಿ ಕೋಲ್ಡ್ ಪ್ಲೇಸಸ್. ಎಸ್ಕಿಮೋಸ್ ಲಿವ್ಸ್ ಇನ್ ದೆಮ್. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಕೋಲ್ಡ್ ಪ್ಲೇಸ್ಗಳಲ್ಲಿ. ಸೊ ಕೋಲ್ಡ್ ಪ್ಲೇಸ್ಗಳಲ್ಲಿ ಅಂದರೆ ನಾವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳಲ್ಲಿ ಈ ಹಿಮ ಬೀಳ್ತಾ ಇರುತ್ತಲ್ಲ ಅಂಥ ಪ್ರದೇಶಗಳಲ್ಲಿ ನೋಡ್ತೀವಿ. ಯಾಕೆ ಅಲ್ಲಿ ಈ ರೀತಿಯ ಮನೆಗಳನ್ನೇ ಕಟ್ತಾರೆ? ಐಸಿಂದನೇ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳು ಇವು. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಇಟ್ಟಿಗೆ ಸಿಮೆಂಟ್ಗಳನ್ನು ಅಲ್ಲಿಗೆ ಸಾಗಾಣಿಕೆ ಮಾಡೋದು ಸಹ ದುಬಾರಿ ವೆಚ್ಚ ಆಗಿರುತ್ತೆ. ಜೊತೆಗೆ ಅಲ್ಲಿ ಇಂತಹ ಫ್ಲ್ಯಾಟ್ ಆಗಿರ್ತಕ್ಕಂಥ ಮನೆಗಳನ್ನ ನಿರ್ಮಾಣ ಮಾಡಿದ್ರೆ ಸೊ ಅದು ಸಾಧ್ಯ ಇಲ್ಲ, ಅಲ್ಲಿ ಹಿಮದಲ್ಲಿ ಅದು ಮುಚ್ಚೋಗುತ್ತೆ. ಸೊ ಆದ ಕಾರಣ ಈ ರೀತಿಯಲ್ಲಿ ಈಗಲೂ ಮನೆಗಳನ್ನು ಕಟ್ತಾರೆ. ಸೊ ಬಿದ್ದಂತಹ ಇದೇ ರೀತಿ ರೌಂಡ್ ಶೇಪ್ ಇದ್ದ ಏನಾಗುತ್ತೆ, ಅಲ್ಲಿ ಬಿದ್ದಂಥ ಸ್ನೋ ಸೊ ಸುಲಭವಾಗಿ ಜಾರಿ ಹೋಗುತ್ತೆ. ಜೊತೆಗೆ ಸೊ ಅದರ ಒಂದು ದ್ವಾರ ನೋಡಿ, ಬಾಗಿಲು ಡೋರನ್ನು ಏನಾಗಿದೆ ತುಂಬ ಚಿಕ್ಕದಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಹಿಮ ಬೀಳುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಚಳಿಯಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಚಿಕ್ಕದಾಗಿ ಇರ್ತಕ್ಕಂಥ ಡೋರ್ಗಳನ್ನು ಮಾಡಿರ್ತಕ್ಕಂಥ ಈಗಲೂ ಮನೆಗಳನ್ನು ಅವರು ಹೆಚ್ಚು ಬಳಸ್ತಾರೆ. ಒಂದು ವೇಳೆ ನಾವಿಲ್ಲಿ ಬಳಸ್ತಕ್ಕಂಥ ಮಡ್ ಹೌಸ್ ಇರ್ಬೋದು, ಪಕ್ಕ ಹೌಸ್ಗಳನ್ನು ಬಳಸಿ ದೊಡ್ಡದಾಗಿರ್ತಕ್ಕಂತಹ ಡೋರ್ಸ್ ಇರುವಂಥ ಹೌಸ್ಗಳನ್ನು ಅವ್ರು ನಿರ್ಮಾಣ ಮಾಡೋದು ಏನಾಗುತ್ತೆ, ಸೊ ಅವ್ರಿಗೆ ಚಳಿ ಆಗುತ್ತೆ ಅಂದರೆ ಚಳಿ ಇರುವಂತಹ ಒಂದು ವಿಂಡ್ಸ್ ಏನಾಗುತ್ತೆ ಅವ್ರಿಗೆ ಆ ಒಂದು ಮನೆ ಒಳಗಡೆ ಬೀಸ್ ಬರೋದ್ರಿಂದ ಅವ್ರಿಗೆ ಹೆಚ್ಚು ಚಳಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯ ಒಂದು ಹೌಸ್ಗಳನ್ನು ನಿರ್ಮಾಣ ಮಾಡ್ಕೋತಾರೆ. ಸೊ ನೆಕ್ಸ್ಟು ಇನ್ನೊಂದು ಟೈಪ್ನ ಒಂದು ಹೌಸ್ ಅಂದರೆ ಟೆಂಟ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇದನ್ನು ನಾವು ಟೆಂಟ್ ಅಂತ ಕರಿತೀವಿ. ಎ ಟೆಂಟ್ ಈಸ್ ಮೇಡ್ ಫ್ರಮ್ ಥಿಕ್ ಕ್ಲಾತ್. ಎ ಟೆಂಟ್ ಈಸ್ ಮೇಡ್ ಫ್ರಮ್ ಥಿಕ್ ಕ್ಲಾತ್ ಅಂದರೆ ಈ ಟೆಂಟ್ ಅಂತಕ್ಕಂತಹ ಮನೆಯನ್ನು ಮಾಡಿರ್ತಕ್ಕಂಥದ್ದು ತುಂಬಾ ಮಂದವಾದಂತಹ ಕ್ಲಾತಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ಸಿಮೆಂಟ್ ಬಳಕೆ ಇಲ್ಲ, ಬ್ರಿಕ್ಸ್ನ ಒಂದು ಬಳಕೆ ಇಲ್ಲ, ಮಡ್ನ ಬಳಕೆನೂ ಇಲ್ಲ. ಇದನ್ನ ಕಂಪ್ಲೀಟಾಗಿ ಮಾಡಿರ್ತಕ್ಕಂಥದ್ದು ಕ್ಲಾತಿಂದ. ಇಟ್ ಯೂಸ್ಡ್ ಬೈ ಕ್ಯಾಂಪರ್ಸ್. ಇಟ್ ಈಸ್ used by campers. Tent are used by people living in desert. ಸೊ ಇದನ್ನ ಎಲ್ಲಿ ಬಳಕೆ ಮಾಡ್ಕೋತಾರೆ ಈ ರೀತಿಯ ಒಂದು ಹೌಸ್ಗಳನ್ನು ಅಂತ ಹೇಳಿದ್ರೆ, ಸೊ ಡೆಸರ್ಟ್ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಈ ಒಂದು ರೀತಿಯ ಹೌಸ್ಗಳನ್ನು ನಾವು ನೋಡ್ತೀವಿ. ಯಾಕೆ ಡೆಸರ್ಟ್ಗಳಲ್ಲಿ ಅಥವಾ ಮರಳುಗಾಡಿನಲ್ಲಿ ಇಂಥ ಮನೆಗಳನ್ನು ನೋಡ್ತೀವಿ ಅಂದರೆ, ಸೊ ಅಲ್ಲಿ ಹೆಚ್ಚು ಉಷ್ಣಾಂಶ ಇರುತ್ತೆ, ಹೌದಾ. ಸೊ ಟೆಂಪ್ರೇಚರಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಏನು ಟೆಂಪ್ರವರಿ ಆದಂತಹ ಮನೆಗಳನ್ನು ಅವರು ನಿರ್ಮಾಣ ಮಾಡ್ಕೋತಾರೆ. ಯಾಕೆ ಅಂದರೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗುತ್ತೋ ಸೊ ಅವರು ಆ ಒಂದು ಪ್ರದೇಶವನ್ನು ಬಿಟ್ಟು ವಲಸೆ ಹೋಗ್ತಾರೆ. ಸೊ ವಲಸೆ ಹೋಗ್ಬೇಕಾದ್ರೆ ಇನ್ನು ದುಬಾರಿ ವೆಚ್ಚದ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ಸೊ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ರೀತಿಯ ತಾತ್ಕಾಲಿಕವಾದಂಥ ಟೆಂಟ್ಗಳನ್ನು ಅವರು ಹಾಕೋತಾರೆ. ಜೊತೆಗೆ ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥವ್ರು ಟ್ರಿಪ್ ಹೋದಾಗ ನೋಡಿರ್ತೀರಲ್ವ, ಕೆಲವರು ಈ ಥರ ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಈ ಥರ ಇಂತಹ ಒಂದು ಪರ್ಪಸ್ಗೆ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಹೌಸ್ ಅಂದರೆ ಕ್ಯಾರವಾನ್ ಅಂತ ಕರಿತೀವಿ. ಎ ಕ್ಯಾರವಾನ್ ಈಸ್ ಎ ಹೌಸ್ ಆನ್ ವೀಲ್ಸ್. ಎ ಕ್ಯಾರವಾನ್ ಈಸ್ ಹೌಸ್ ಆನ್ ವೀಲ್ಸ್ ಅಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ಮನೆ ಇದೆ ಬಟ್ ಕೆಳಗಡೆ ಏನೋ ವೀಲ್ಸ್ ಇದೆ. ಸೊ ವೀಲ್ಸ್ ಇರೋದ್ರಿಂದ ನಾವು ಏನಂತ ತಿಳ್ಕೊಬೋದು, ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಚಲಿಸುವಂತಹ ಒಂದು ಮನೆ, ಹೌದಾ. ಸೊ ಇಲ್ಲಿ ವೀಲ್ಸ್ ಇರೋದ್ರಿಂದ ಆರಾಮಾಗಿ ನಾವು ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಆ ಮನೆನ ತಳ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಸ್ತಿಪುರ ಯಾವುದು ಕೊಳ್ಳೆಗಾಲದಲ್ಲಿದ್ದಂಗೆ ಅನೂರಿಗೆ, ಸೊ ಹಾಗೆಯೇ ಯಳಂದೂರಿಗೆ ಆರಾಮಾಗಿ ಮನೆಯನ್ನು ತಗೊಂಡು ಹೋಗ್ಬೋದು. ಸೊ ಈ ರೀತಿಯ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಇಟ್ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಈ ರೀತಿಯ ಒಂದು ಪರ್ಪಸ್ ಏನಕ್ಕೆ ಅಂದರೆ, ಸೊ ವ್ಯಾಪಾರ ಮಾಡ್ತಕ್ಕಂಥವ್ರು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸ ಹುಡುಕೊಂಡು ಹೋಗ್ತಕ್ಕಂಥವ್ರು, ಇಂಥವ್ರು ಮಾಡ್ಕೋತಾರೆ ಇಂತಹ ಒಂದು ಹೌಸ್ಗಳನ್ನು. ಸೊ ನೆಕ್ಸ್ಟು ಹೌಸ್ ಬೋಟ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ಹೌಸ್ ಬೋಟ್ ಅಂದರೆ ದೋಣಿ ಮನೆ ಅಂತ ಕರಿತೀವಿ ಕನ್ನಡದಲ್ಲಿ, ದೋಣಿ ಮನೆ. ಎ ಹೌಸ್ ಬೋಟ್ ಈಸ್ ಎ ಬೋಟ್ ವಿತ್ ಮೆನಿ ರೂಮ್ಸ್. ಎ ಹೌಸ್ ಬೋಟ್ ಈಸ್ ಎ ಬೋಟ್ ವಿತ್ ಮೆನಿ ರೂಮ್ಸ್ ಇನ್ ಇಟ್. ಅಂದರೆ ಇದು
ಮನೆಯೇ, ಜೊತೆಗೆ ಹಲವಾರು ರೂಮ್ಸ್ ಇರ್ತಕ್ಕಂತಹ ಒಂದು ಮನೆ. ಬಟ್ ಇದೇನಾಗಿರುತ್ತೆ, ನದಿಯ ಮೇಲೆ, ಸಮುದ್ರದ ಮೇಲೆ ಇದು ಚಲಿಸುವಂತಹದ್ದು. ದೋಣಿಯಲ್ಲೇ ಮನೆ ಕಟ್ಟಿರ್ತಾರೆ. ಸೊ ಏನಕ್ಕೆ ಅಂದರೆ, ಸೊ ಈ ಮೀನನ್ನು ಹಿಡಿಯೋದಕ್ಕೆ ಹೋಗ್ತಕ್ಕಂಥವ್ರು, ಹಾಗೆಯೇ ಫಿಶ್ಶಿಂಗು ಮತ್ತು ಟ್ರಿಪ್ಸ್ ಹೋಗೋಂಥವ್ರು ಈ ರೀತಿಯ ಒಂದು ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಇವರು ಫಿಶನ್ನು ಹಿಡಿಯೋಕ್ಕೆ ಹೋದಂಥವ್ರು ತಿಂಗಳನ್ಗಟ್ಟಲೆ ವಾಪಸ್ ಬರೋದಿಲ್ಲ, ಅಲ್ಲೇ ಉಳ್ಕೋತಾರಲ್ವ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ರೀತಿಯ ಮನೆಗಳನ್ನು ನಿರ್ಮಾಣ ಮಾಡ್ಕೋತಾರೆ. ಸೊ ಇಂಥದ್ದು ನಾವು ಎಲ್ಲಿ ಹೆಚ್ಚಾಗಿ ನೋಡ್ತೀವಿ ಅಂದರೆ ಕಾಶ್ಮೀರ್ ಆ್ಯಂಡ್ ಕೇರಳ. ಕಾಶ್ಮೀರ್ ಆ್ಯಂಡ್ ಕೇರಳ ಹ್ಯಾವ್ ಮೆನಿ ಹೌಸ್ ಬೋಟ್ಸ್. ಈ ಕಾಶ್ಮೀರ ಮತ್ತು ಕೇರಳದಲ್ಲಿ ನಾವು ಈ ರೀತಿಯ ಒಂದು ಮನೆಗಳನ್ನು ನೋಡ್ತೀವಿ. ನೆಕ್ಸ್ಟು ನೆಕ್ಸ್ಟ್ ಟೈಪ್ ಆಫ್ ಹೌಸ್, ಎ ಸ್ಲೋಪಿಂಗ್ ರೂಫ್ ಈಸ್ ನೀಡ್. ಇದು ನೋಡಿ, ಸ್ಲೋಪಿಂಗ್ ರೂಫ್ ಹೌಸ್ ಅಂತ ಕರಿತೀವಿ. ಇದನ್ನು ನೀಡೆಡ್ ವೇರ್ ದೇರ್ ಈಸ್ ಸ್ನೋ ಫಾಲ್ ಆ್ಯಂಡ್ ಹೆವಿ ರೈನ್ ಲೈಕ್ ಇನ್ ದಿ ಹಿಲ್ಲಿ ಏರಿಯಾಸ್. ಸೊ ಇದೇನು, ಸ್ಲೋಪಿಂಗ್ ರೂಫ್ ಇರ್ತಕ್ಕಂಥ ಮನೆಗಳು ಅಂತ ಕರಿತೀವಿ. ಇಳಿಜಾರು, ಈ ಮೇಲ್ಛಾವಣಿ ಏನಾಗಿರುತ್ತೆ, ಇಳಿಜಾರಾಗಿರ್ತಕ್ಕಂತಹ ಇಳಿಜಾರಾಗಿರ್ತಕ್ಕಂತಹ ಒಂದು ವಿಧದ ಮನೆಗಳು. ಎಲ್ಲಿ ಬಳಸ್ತೀವಿ, ಎಲ್ಲಿ ಇಂಥ ಮನೆಗಳನ್ನು ನಾವು ನೋಡ್ತೀವಿ ಅಂದರೆ ಸ್ನೋಫಾಲ್ ಆಗ್ತಕ್ಕಂಥ ಪ್ರದೇಶಗಳಲ್ಲಿ, ಜೊತೆಗೆ ಹೆಚ್ಚು ಮಳೆ ಆಗ್ತಕ್ಕಂಥ ಜಾಗಗಳಲ್ಲಿ. ಯಾಕೆ ಅಂದರೆ ಬಿದ್ದಂಥ ಮಳೆ ನೀರು ಸೊ ಎಲ್ಲೂ ನಿಲ್ದೇನೆ ಹಾಗೇ ಕೆಳಗಡೆ ಜಾರಿ ಹೋಗಲಿ ಅನ್ನೋ ಉದ್ದೇಶಕ್ಕೆ, ಜೊತೆಗೆ ಬಿದ್ದಂಥ ಸ್ನೋ ಹಾಗೇ ಜಾರಿ ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮೇಲ್ಛಾವಣಿಯನ್ನು ಕಟ್ತಾರೆ. ಒಂದು ವೇಳೆ ನಾವು ತಾರಸಿ ಮನೆಗಳನ್ನ ನಾವು ಈ ಕಡೆ ನೋಡಿದಾಗ ಕಟ್ಕೊಂಡ್ರೆ ಏನಾಗುತ್ತೆ, ಅವರು ಸೊ ಬಿದ್ದಂಥ ಮಳೆ ನೀರೆಲ್ಲ ಅಲ್ಲೇ ಶೇಖರಣೆ ಆಗುತ್ತೆ, ಜಾಸ್ತಿ ಏನಾಗುತ್ತೆ, ಒಂದೇ ಕಡೆ ನಿಂತ್ಕೊಳ್ಳೋ ಹಾಗಾಗುತ್ತೆ. ಮತ್ತು ಅದೇನಾಗುತ್ತೆ, ಆ ಮನೆ ಕೋಲ್ಡ್ ಆಗೋಗುತ್ತೆ. ಜೊತೆಗೆ ಸ್ನೋಫಾಲ್ ಆಗುವಂಥ ಕಡೆಗಳಲ್ಲಿ ಇಂಥ ನಾವು ತಾರಸಿ ಮನೆಗಳನ್ನ ಕಟ್ಟಿದ್ರೆ ಏನಾಗುತ್ತೆ, ಸೊ ಅದೇನು ಬಿದ್ದಂಥ ಸ್ನೋ ಅಲ್ಲಿ ಶೇಖರಣೆ ಆಗಿ ಮನೆ ಏನಾಗುತ್ತೆ, ಸೊ ಡ್ಯಾಮೇಜ್ ಆಗ್ಬೋದು. ಸೊ ಈ ರೀತಿಯ ಒಂದು ಪರಿಸ್ಥಿತಿ ಇರೋದ್ರಿಂದ ಅವರು ಸ್ಲೋಪಿಂಗ್ ರೂಫ್ ಇರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇದೊಂದು ಟೈಪ್ನ ಒಂದು ಹೌಸು. ಸೊ ನೆಕ್ಸ್ಟು, ಇಫ್ ದೇರ್ ಈಸ್ ಹೆವಿ ರೈನ್ಫಾಲ್ ಆರ್ ಫ್ಲೂಡ್ಸ್, ಪೀಪಲ್ ಬಿಲ್ಡ್ ದೇರ್ ಹೌಸಸ್ ಆನ್ ಸ್ಟಿಲ್ಟ್ ವುಡನ್ ಪೋಲ್ಸ್. ಸೊ ಈ ಒಂದು ವುಡನ್ ಪೋಲ್ಸ್ಗಳಲ್ಲಿ ಮಾಡಿರ್ತಕ್ಕಂಥ ಮನೆಗಳನ್ನು ಸಹ ನಾವು ನೋಡ್ತೀವಿ. ಸೊ ಎಲ್ಲಿ ಇಂಥ ಒಂದು ವುಡನ್ ಪೋಲ್ಸ್ ಮನೆಗಳು ಇರುತ್ತೆ ಅಂತ ಹೇಳಿದ್ರೆ, ಈ ಫ್ಲಡ್ಸ್, ಪ್ರವಾಹ ಆಗೋ ಭಾಗಗಳಲ್ಲಿ, ಮತ್ತು ರೈನ್ಫಾಲ್ ಆಗ್ತಕ್ಕಂಥ ಮನೆಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೋತಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಯಾವಾಗಲೂ ರೈನ್ಫಾಲ್ ಆಗ್ತಾನೇ ಇರುತ್ತೆ. ಅಲ್ಲಿ ಮಾಡ್ತಕ್ಕಂತಹ ಮನೆ ನೀರಲ್ಲಿ ಕೊಚ್ಕೊಂಡು ಹೊರಟೋಗ್ಬೋದು. ಫ್ಲಡ್ ಬಂದಾಗ ಮನೆ ಡ್ಯಾಮೇಜ್ ಆಗ್ಬೋದು. ಸೊ ಪದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಾಯಿದ್ರೆ ದುಬಾರಿ ವೆಚ್ಚ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸಿಂಪಲ್ಲಾಗಿ ಈ ಒಂದು ವುಡನ್ ಪೋಲ್ಸ್ಗಳಲ್ಲಿ ಮಾಡ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಕಡಿಮೆ ವೆಚ್ಚನೂ ಆಗುತ್ತೆ, ಜೊತೆಗೆ ಪ್ರವಾಹ ಬಂದಾಗ ಅದನ್ನೆಲ್ಲವನ್ನು ಅವರು ಪೀಸ್ಗಳೆಲ್ಲ ಸಪ್ರೇಟ್ ಮಾಡಿ ಸೊ ಬೇರೆ ಕಡೆ ತಗೊಂಡು ಹೋಗ್ಬೋದು. ಸೊ ಈ ರೀತಿ ಒಂದು ಅನುಕೂಲ ಇರೋದ್ರಿಂದ ಈ ಥರ ವುಡನ್ ಪೋಲ್ಸ್ ಮನೆಗಳನ್ನು ನಾವು ರೈನ್ಫಾಲ್ ಮತ್ತು ಫ್ಲಡ್ಸ್ಗಳು ಆಗ್ತಕ್ಕಂತಹ ಭಾಗಗಳಲ್ಲಿ ಇಂತಹ ಒಂದು ಮನೆಗಳನ್ನು ಹೆಚ್ಚಾಗಿ ನೋಡ್ತೀವಿ. ಜೊತೆಗೆ ಸಡನ್ನಾಗಿ ಫ್ಲಡ್ಸ್ ಏನಾದ್ರು ಆಗಿಬಿಟ್ರೆ, ದುಬಾರಿ ವೆಚ್ಚದ ಮನೆ ಆಗಿದ್ರೆ ನಮ್ಮ ಮೇಲೆ ಏನಾದರೂ ಆ ಮನೆ ಬಿದ್ದೋದ್ರೆ ಏನಾಗುತ್ತೆ, ಸೊ ಅಲ್ಲಿ ಡೆತ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಹೆಚ್ಚಾಗಿರುತ್ತೆ. ಬಟ್ ಈ ಥರ ಸಿಂಪಲ್ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಾಗ ಸೊ ಆಗ್ತಕ್ಕಂತಹ ಒಂದು ಅನಾನುಕೂಲಗಳು ಕಡಿಮೆ ಆಗೋದ್ರಿಂದ ಈ ರೀತಿಯ ವುಡನ್ ಪೋಲ್ಸ್ ಇರ್ತಕ್ಕಂತಹ ಹೌಸ್ಗಳನ್ನು ನಾವು ಈ ರೈನ್ಫಾಲ್ ಮತ್ತು ಫ್ಲಡ್ಸ್ ಆಗ್ತಕ್ಕಂಥ ಜಾಗಗಳಲ್ಲಿ ನೋಡಬಹುದು. ಸೊ ಇದಿಷ್ಟು ನಿಮಗೆ ಈ ಹೌಸ್ಗಳ ಬಗ್ಗೆ ಇರ್ತಕ್ಕಂತಹ ಇನ್ಫಾರ್ಮೇಷನ್. ಸೊ ಇವಾಗ ಹೌಸಸಲ್ಲಿ ನಾವು 2 ಟೈಪ್ಸನ್ನು ನೋಡ್ತೀವಿ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ಕಚ್ಚಾ ಹೌಸಸ್ ಆ್ಯಂಡ್ ಪಕ್ಕಾ ಹೌಸಸ್. ಸೊ ಕಚ್ಚಾ ಹೌಸಸ್ ಅಂದರೆ ಮೇಡ್ ಫ್ರಮ್ ಮಡ್, ಲೀವ್ಸ್ ಆ್ಯಂಡ್ ಸ್ಟ್ರಾ. ಹೌದಾ, ಕಚ್ಚಾ ಹೌಸಸ್ಗಳೆಲ್ಲ ಮಡ್ಡಿಂದ ಆಗಿರ್ತಕ್ಕಂಥದ್ದು. ಅದೇ ರೀತಿ ಪಕ್ಕಾ ಹೌಸಸ್. ಸೊ ಪಕ್ಕಾ ಹೌಸಸ್ ಅಂದರೆ ಇದು ಬ್ರಿಕ್ಸು ಮತ್ತು ಸಿಮೆಂಟು, ವುಡ್, ಐರನಿಂದ ಆಗಿರ್ತಕ್ಕಂತಹ ಹೌಸಸ್. ಹಾಗೆಯೇ ನೆಕ್ಸ್ಟು, ಸೊ ಈ ಒಂದು ಸಿಮೆಂಟು, ವುಡ್ಡಲ್ಲೇ ನಿರ್ಮಾಣ ಆಗಿರ್ತಕ್ಕಂತಹ ಮನೆಗಳಲ್ಲಿ ಅದರಲ್ಲೂ ಸಹ 2 ಟೈಪ್ಸ್ ಇದೆ. ಯಾವ್ಯಾವುದು ಅಂದರೆ ಬಂಗಲೋ ಮತ್ತು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್. ಸೊ ಬಂಗಲೋ ಅಂದಾಗ ತುಂಬ ವಿಶಾಲವಾಗಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಮನೆ, ಇಲ್ಲಿ ಒಂದೇ ಫ್ಯಾಮಿಲಿ ವಾಸ ಮಾಡುತ್ತೆ. ಆದರೆ ಇಲ್ಲಿ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗಲ್ಲಿ ಸೊ ದೂರಕ್ಕೆ ನಾವು ನೋಡಿದ್ರೆ ಒಂದು ದೊಡ್ಡ ಕಟ್ಟಡ ಥರ ಕಾಣಿಸುತ್ತೆ. ಬಟ್ ಆ ಒಂದು ಕಟ್ಟಡದಲ್ಲಿ 30ರಿಂದ 40ರಷ್ಟು ಮನೆಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲಿ ಹಲವಾರು ಫ್ಯಾಮಿಲಿಗಳು
ಅಲ್ಲಿ ವಾಸ ಮಾಡ್ತವೆ. ಸೊ ಅದನ್ನ ನಾವು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ವಿವಿಧ ವಾತಾವರಣಕ್ಕೆ ತಕ್ಕಂತೆ, ಕ್ಲೈಮೇಟ್ ತಕ್ಕಂತೆ ನಾವು ವಿವಿಧ ರೀತಿಯ ಹೌಸ್ಗಳನ್ನು ನೋಡ್ತೀವಿ. ಈಗ್ಲೂ ಟೆಂಟು. ಸೊ ಈಗ್ಲೂ ಅಂದಾಗ ಅದನ್ನೆಲ್ಲಿ ನೋಡ್ತೀವಿ ನಾವು, ಐಸ್ ಆ್ಯಂಡ್ ಸ್ನೋ ಬೀಳ್ತಕ್ಕಂತಹ ಭಾಗಗಳಲ್ಲಿ. ಅದೇ ರೀತಿ ಟೆಂಟು. ಸೊ ಟೆಂಟ್ ಮೇಡ್ ಫ್ರಮ್ ಥಿಕ್ ಕ್ಲಾತ್. ಸೊ ಇದನ್ನ ಎಲ್ಲಿ ಬಳಸ್ತೀವಿ, ಡೆಸರ್ಟ್ಗಳಲ್ಲಿ. ಹಾಗೆಯೇ ಕ್ಯಾರವಾನ್, ಇದು ಮೂವಿಂಗ್ ಹೌಸ್ ಅಂತ ಕರಿತೀವಿ. ಅದೇ ರೀತಿ ಹೌಸ್ ಬೋಟ್. ಸೊ ಹೌಸ್ ಬೋಟ್ಗಳನ್ನು ಎಲ್ಲಿ ಹೆಚ್ಚಾಗಿ ಕೇರಳ ಮತ್ತು ಕಾಶ್ಮೀರಲ್ಲಿ ನೋಡ್ತೀವಿ. ಅದೇ ರೀತಿ ಸ್ಲೋಪಿಂಗ್ ರೂಫ್. ಸ್ಲೋಪಿಂಗ್ ರೂಫ್ ಅಂದರೆ ಇಳಿಜಾರು ಇರ್ತಕ್ಕಂಥ ಮೇಲ್ಛಾವಣಿಯ ಮನೆಗಳು. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂದರೆ ರೈನ್ ಹೆಚ್ಚಾಗಿ ಆಗ್ತಕ್ಕಂಥ ಕಡೆ ಮತ್ತು ಸ್ನೋಫಾಲ್ ಆಗೋ ಕಡೆ. ಸೊ ಅದೇ ರೀತಿ ಅದ್ರ ಜೊತೆಲೇ ವುಡನ್ ಪೋಲ್ಸ್. ಸೊ ಇದು ಸಹ ಫ್ಲಡ್ಸು ಮತ್ತು ಹೆವಿ ರೈನ್ಫಾಲ್ ಆಗೋ ಕಡೆಗಳಲ್ಲಿ ಇಂಥ ಮನೆಗಳನ್ನು ನೋಡ್ತೀವಿ. ಸೊ ಇದಿಷ್ಟು ನಿಮ್ಮ ಹೌಸಸ್ ಬಗ್ಗೆ. ಸೊ ನೆಕ್ಸ್ಟು ಆ ಹೌಸ್ಗಳನ್ನು ಮಾಡ್ತಕ್ಕಂಥವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ಬ್ಯಾಕ್ಗ್ರೌಂಡಾಗಿ ವಿ ರಿಕ್ವೈರ್ ದಿ ಹೆಲ್ಪ್ ಆಫ್ ಮೆನಿ ಪರ್ಸನ್ಸ್ ಟು ಮೇಕ್ ಎ ಹೌಸ್. ಹಲವಾರು ರೀತಿಯ ಹಲವಾರು ಪರ್ಸನ್ಸ್ಗಳ ಒಂದು ಹೆಲ್ಪ್ ನಮಗೆ ಬೇಕಾಗಿರುತ್ತೆ. ಯಾರ್ಯಾರು ಅಂತ ಹೇಳಿದ್ರೆ ಎನ್ ಆರ್ಕಿಟೆಕ್ಟ್. ಸೊ ಮೊದಲನೇ ಚಿತ್ರದಲ್ಲಿದ್ದಾರಲ್ಲ, ಸೊ ಇವರು ನಾವು ಆರ್ಕಿಟೆಕ್ಟ್ ಅಂತ ಕರಿತೀವಿ. ಎನ್ ಆರ್ಕಿಟೆಕ್ಟ್ ಮೇಕ್ಸ್ ದಿ ಡಿಸೈನ್ ಆರ್ ಎ ಪ್ಲೇನ್ ಆಫ್ ಎ ಹೌಸ್. ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸೊ ಆ ಮನೆಯ ಒಂದು ಸ್ಕೆಚ್ಚನ್ನು ಹಾಕ್ತಾರೆ. ಸೊ ಈ ಒಂದು ಮನೆಯಲ್ಲಿ ಅಡುಗೆ ಮನೆ ಈ ಕಡೆನೇ ಬರಬೇಕು, ಸೊ ಬಾಗಿಲು ಈ ಕಡೆನೇ ಬರಬೇಕು, ಸೊ ಇಷ್ಟೇ ರೂಮ್ ಇರಬೇಕು. ಇದನ್ನೆಲ್ಲವನ್ನು ನೀವು ನೋಡಿರ್ತೀರ ಮನೆಗಳಲ್ಲಿ. ಸೊ ಅದು ಇಂಥ ಕಡೆನೇ ಬರಬೇಕು, ಹೀಗೆ ಇರಬೇಕು ಅಂತ ಅವರು ನಿಮ್ಮ ಮನೆಗಳ ಪ್ಲ್ಯಾನನ್ನು ಹಾಕ್ತಕ್ಕಂಥವ್ರು ನಾವು ಆರ್ಕಿಟೆಕ್ಟ್ ಅಂತ ಕರಿತೀವಿ. ಸೊ ಇವ್ರು ಹಾಕಿಕೊಟ್ಟಂಥ ಪ್ಲ್ಯಾನ್ನ ಆಧಾರದ ಮೇಲೇ ನೆಕ್ಸ್ಟು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಮ್ಯಾಸನ್ ಅಂದರೆ ಸೊ ಇವರು ಗಾರೆ ಕೆಲಸ ಮಾಡುವಂಥವ್ರು ಹೇಳ್ತೀವಿ ಅಲ್ವಾ, ಇಟ್ಟಿಗೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಆರ್ಕಿಟೆಕ್ಟ್ ಹಾಕ್ಕೊಟ್ಟಂಥ ಪ್ಲ್ಯಾನ್ನ ಪ್ರಕಾರ ಇವರು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಸೊ ಇವರು ನಾವು ಮೆಸನ್ ಲೇಸ್ ಬ್ರಿಕ್ಸ್, ಇವ್ರನ್ನ ಮೆಸನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸೊ ಇವಾಗ ಮನೆಯೆಲ್ಲ ನಿರ್ಮಾಣ ಆಗಿದೆ, ಇಟ್ಟಿಗೆಯಿಂದ ಕಟ್ಟಡನ ಕಟ್ಟಿದ್ದಾರೆ. ನೆಕ್ಸ್ಟ್ ಏನು ಬೇಕು, ಸೊ ಬಾಗಿಲು ಕಿಟಕಿ ಎಲ್ಲ ಬೇಕಲ್ವಾ, ಡೋರ್ಸು ಮತ್ತು ವಿಂಡೋಸ್ ಎಲ್ಲ. ಸೊ ಅದನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥವ್ರನ್ನ ಕಾರ್ಪೆಂಟರ್ ಅಂತ ಕರಿತೀವಿ. ಎ ಕಾರ್ಪೆಂಟರ್ ಮೇಕ್ಸ್ ದಿ ಡೋರ್ಸ್, ವಿಂಡೋ ಆ್ಯಂಡ್ ಫರ್ನಿಚರ್ ಆಫ್ ದಿ ಹೌಸ್. ಒಂದು ಮನೆಗೆ ಬೇಕಾಗಿರ್ತಕ್ಕಂತಹ ಡೋರ್ಸು, ವಿಂಡೋಸು ಮತ್ತು ಫರ್ನಿಚರ್ಸನ್ನು ಈ ಒಂದು ಕಾರ್ಪೆಂಟರ್ ಮಾಡ್ತಾರೆ. ಸೊ ನೆಕ್ಸ್ಟು ಸೊ ಇಷ್ಟಕ್ಕೆ ಮುಗಿಯುತ್ತಾ? ಇಲ್ಲ, ಅದು ಪೇಂಟ್ ಎಲ್ಲ ಸಿಮೆಂಟೆಲ್ಲ ಆಗಾಗಿರುತ್ತೆ. ಸೊ ಅದು ಒಂದು ಬಣ್ಣ ಚೆನ್ನಾಗಿ ಕಾಣಬೇಕು ಅಂದರೆ ಪೇಂಟ್ ಮಾಡಬೇಕು. ಸೊ ಆ ಪೇಂಟ್ ಮಾಡ್ತಕ್ಕಂಥವ್ರು ನಾವು ಏನಂತ ಕರಿತೀವಿ ಅಂದರೆ ಪೇಂಟರ್. ಸೊ ಅವ್ರನ್ನ ಪೇಂಟರ್ ಅಂತ ಕರಿತೀವಿ. ಎ ಪೇಂಟರ್ ಪೇಂಟ್ಸ್ ದಿ ಹೌಸ್. ಪೇಂಟರ್ನ ಕೆಲಸ ಏನು ಅಂದರೆ ಅವರು ಮನೆಗೆ ಪೇಂಟನ್ನು ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟು ಪ್ಲಂಬರ್ ಅಂದರೆ ಸೊ ಮನೆ ಒಳಗಡೆ ನೀರಿನ ಒಂದು ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತಾರಲ್ವ, ಸೊ ಅಂಥವ್ರನ್ನ ನಾವು ಪ್ಲಂಬರ್ ಅಂತ ಕರಿತೀವಿ. ಎ ಪ್ಲಂಬರ್ ಫಿಟ್ಸ್ ದಿ ವಾಟರ್ ಪೈಪ್ಸ್, ಟ್ಯಾಪ್ಸ್, ಬೇಸಿನ್ಸ್ ಎಕ್ಸೆಟ್ರಾ. ಸೊ ಇವರು ಈ ವಾಟರ್ ಪೈಪ್ಸನ್ನು, ಟ್ಯಾಪ್ಸನ್ನು ಮತ್ತು ಬೇಸಿನ್ಗಳನ್ನು ಅವ್ರೇನು ಮಾಡ್ತಾರೆ, ಫಿಟ್ ಮಾಡಿಕೊಡ್ತಾರೆ. ಸೊ ಇಂಥವ್ರು ನಾವು ಪ್ಲಂಬರ್ ಅಂತ ಕರಿತೀವಿ. ಸೊ ಇವಾಗ ನೆಕ್ಸ್ಟು ಪ್ಲಂಬರ್ ಆಯಿತು. ಅದರ ನೆಕ್ಸ್ಟು ಎಲೆಕ್ಟ್ರಿಷಿಯನ್. ಆ್ಯನ್ ಎಲೆಕ್ಟ್ರಿಷಿಯನ್ ಫಿಕ್ಸಸ್ ಆ್ಯಂಡ್ ರಿಪೇರ್ ಎಲೆಕ್ಟ್ರಿಕಲ್ ಸ್ವಿಚಸ್ ಆ್ಯಂಡ್ ವಯರ್ಸ್. ಸೊ ಎಲೆಕ್ಟ್ರಿಯನ್ಸ್ನ ಒಂದು ಕೆಲಸ ಏನು ಅಂದರೆ ಇವರು ಮನೆಗೆ ವಿದ್ಯುತ್ನ ಒಂದು ಸಂಪರ್ಕವನ್ನು ಕೊಡ್ತಕ್ಕಂಥವ್ರು, ಲೈಟ್ಗಳನ್ನು ಫಿಕ್ಸ್ ಮಾಡ್ತಕ್ಕಂಥವ್ರು ಅಲ್ವಾ. ಸೊ ಇಂಥವ್ರನ್ನ ನಾವು ಎಲೆಕ್ಟ್ರಿಷಿಯನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸೊ ಇದೆಲ್ಲವನ್ನು ಹಾಕಿ ಇವರೆಲ್ಲರ ಒಂದು ಹೆಲ್ಪ್ನಿಂದ, ಹೌದಾ, ಯಾರು ಆರ್ಕಿಟೆಕ್ಟರು, ಮೆಸನ್ ಮತ್ತು ಕಾರ್ಪೆಂಟರ್, ಪೇಂಟರ್ ಮತ್ತು ಪ್ಲಂಬರ್, ಎಲೆಕ್ಟ್ರಿಷಿಯನ್, ಇವರಿಷ್ಟು ಜನರ ಒಂದು ಸಹಾಯದಿಂದ ಸೊ ಒಂದು ಮನೆ ಅಂತಕ್ಕಂಥದ್ದು, ಒಂದು ಹೌಸ್ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಎ ಗುಡ್ ಹೌಸ್ ಶುಡ್ ಹ್ಯಾವ್
doors. A good house should have doors and windows to allow fresh air and sunlight to enter. Fresh air keeps us healthy. Sunlight keeps ಔಟ್ ಆಫ್ ದಿ ಜರ್ಮ್ಸ್. ಸೊ ಏನಕ್ಕೆ ನಮಗೆ ವಿಂಡೋಸು ಡೋರ್ಸು ಎಲ್ಲವನ್ನು ಬೇಕು ಮತ್ತು ಹೌಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಸೊ ಇದು ಅಲೋ ಫ್ರೆಶ್ ಏರ್ ಮತ್ತು ಸನ್ಲೈಟ್, ನಮಗೆ ಬೇಕಾದಂತಹ ತಂಪಾದ ಗಾಳಿ, ಶುದ್ಧವಾದಂತಹ ಗಾಳಿಯನ್ನು ಮತ್ತು ಸನ್ಲೈಟನ್ನು ಕೊಡುತ್ತೆ. ಯಾವುದು ವಿಂಡೋಸ್ ಮತ್ತು ಡೋರ್ಸು. ಜೊತೆಗೆ ಫ್ರೆಶ್ ಏರ್ ಕೀಪ್ ಅಸ್ ಹೆಲ್ತಿ. ಏನಕ್ಕೆ ನಮಗೆ ಫ್ರೆಶ್ ಏರ್ ಬೇಕು ಅಂದರೆ, ನಾವು ಹೆಲ್ದಿಯಾಗಿರಬೇಕು ಅಂದರೆ ಈ ಫ್ರೆಶ್ ಏರ್ ನಮಗೆ ಅವಶ್ಯಕ. ಸನ್ಲೈಟ್ ಕೀಪ್ಸ್ ಔಟ್ ಆಫ್ ದಿ ಜರ್ಮ್ಸ್. ಸನ್ಲೈಟ್ ಏನಕ್ಕೆ ಬೇಕು ಅಂದರೆ ಈ ಜರ್ಮ್ಸ್ಗಳನ್ನು ಅಂದರೆ ವೈರಾಣುಗಳನ್ನು ನಾಶ ಮಾಡೋದಕ್ಕೆ ನಮಗೆ ಈ ಒಂದು ಸನ್ಲೈಟ್ ಅಂತಕ್ಕಂಥದ್ದು ಬೇಕು. ಸೊ ಸನ್ಲೈಟ್ ಮನೆ ಒಳಗಡೆ ಬರದೇ ಇರೋ ಹಾಗಾದರೆ ಏನಾಗುತ್ತೆ, ಸೊ ಜರ್ಮ್ಸ್ಗಳ ಒಂದು ಉತ್ಪತ್ತಿಗೆ ಕಾರಣ ಆಗುತ್ತೆ. ಸೊ ಮನೆ ಒಳಗಡೆ ಬೆಳಕು ಮತ್ತು ಸನ್ಲೈಟ್ ಮತ್ತು ಫ್ರೆಶ್ ಏರು ಬರೋ ರೀತಿಯಲ್ಲಿ ಈ ಒಂದು ವಿಂಡೋಸು ಮತ್ತು ಡೋರ್ಸ್ನ ಒಂದು ನಿರ್ಮಾಣ ಇರಬೇಕು. ಸೊ ಹೀಗೆ, ಸೊ ಇದಿಷ್ಟು ಈ ಒಂದು ಗುಡ್ ಹೌಸ್ನ ಕ್ವಾಲಿಟೀಸ್. ಸೊ ನಿಮಗೆ ಮೇಲ್ಗಡೆ ಒಂದು ಲೆಟಸ್ ಡೂ ಅಂತ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಮ್ಯಾಚ್ ದಿ ಟೂಲ್ಸ್ ಟು ದಿ ಪರ್ಸನ್ಸ್ ಹೂ ಯೂಸ್ ದೆಮ್. ಇಲ್ಲಿ ಕೆಲವೊಂದು ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಯಾರು ಬಳಸ್ತಾರೆ ಅಂತಕ್ಕಂಥದ್ದನ್ನು ನೀವು ಆರೋ ಮಾರ್ಕ್ ಹಾಕಿ ತೋರಿಸಿ. ಸೊ ಇದು ನಿಮಗೆ ಆ್ಯಕ್ಟಿವಿಟಿ. ಸೊ ಇದಿಷ್ಟು ನಿಮಗೆ ಹೌಸಲ್ಲಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆಸನನ್ನು ನೋಡೋಣ. ಥ್ಯಾಂಕ್ ಯು.